ಸಮಸ್ಯೆಗಳ ಆಗರವಾಗಿದೆ ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆ. ಕೆಸಿ ಜನರಲ್ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಪ್ರತಿನಿತ್ಯ ರೋಗಿಗಳು ಪರದಾಡ್ತಾ ಇದ್ದಾರೆ. ಧೂಳು ಹಿಡಿದಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ್ಜಿಕಲ್ ಬೆಡ್ಗಳು. ವಾರ್ಡ್ಗಳು ಖಾಲಿ ಇದ್ರೂ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ. ನರ್ಸ್ ಮತ್ತು ಸಿಬ್ಬಂದಿ ಕೊರತೆಯ ನೆಪ ಒಡ್ಡಿ ವಾರ್ಡ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಬೆಡ್ ಖಾಲಿ ಇಲ್ಲ ಅನ್ನೋ ನೆಪ ಹೇಳಿ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಧೂಳು ಹಿಡಿದಿದ್ದ ಸ್ಥಿತಿಯಲ್ಲಿ ಬೆಡ್ ಮತ್ತು ವಾರ್ಡ್ಗಳು ಕಂಡು ಬರ್ತಾ ಇದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ಕಾಣಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೀನಿ. ಕೆಸಿ ಜನರಲ್ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ವಾರ್ಡ್ನಲ್ಲಿ ಬೆಡ್ ಖಾಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೋಗ್ತಾರೆ. ಆದರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾಕಷ್ಟು ವಾರ್ಡ್ಗಳಲ್ಲಿ ಬೆಡ್ಗಳಿದ್ರೂ ಕೂಡ ಅವರನ್ನು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆ ಆಡಳಿತ ಮಂಡಳಿ ಹಿಂದೇಟನ್ನು ಆಗ್ತಾ ಇರುವಂಥದ್ದು. ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ವಾರ್ಡ್ ಅಂತ ಹೇಳಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಇಲ್ಲಿ 10 ಬೆಡ್ಗಳನ್ನು ಮಾಡಲಾಗಿದೆ. ಅದರ 10 ಬೆಡ್ಗಳಿಗೆ ಕೇವಲ 2 ಬೆಡ್ಗಳಿಗೆ ಮಾತ್ರ ಜನ ಬಂದಿರುವಂಥದ್ದು. ಇನ್ನೆಲ್ಲ ಬೆಡ್ಗಳು ಕೂಡ ಖಾಲಿ ಇದೆ ಅನ್ನುವಂಥದ್ದನ್ನು ಆಡಳಿತ ಮಂಡಳಿಯ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೆ ವಾರ್ಡ್ಗಳಲ್ಲಿ ಬೆಡ್ಗಳಿದ್ರೂ ಕೂಡ ಧೂಳು ಹಿಡಿಯುವಂತಹ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ವಾರ್ಡ್ನಲ್ಲಿರುವಂತಹ ಬೆಡ್ಗಳು ತಲುಪಿರುವಂಥದ್ದು. ಒಂದು ಕಡೆ ಸ್ಪೆಷಲ್ ವಾರ್ಡ್ನಲ್ಲಿ ಹೆಚ್ಚಿನ ಅಮೌಂಟನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ರೋಗಿಗಳು ಬಂದು ಅಡ್ಮಿಟ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸರ್ಜಿಕಲ್ ಬೆಡ್ಗಳು ಸಂಪೂರ್ಣವಾಗಿ ಧೂಳು ಹಿಡಿದಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಸರ್ಜಿಕಲ್ ಬೆಡ್ಗಳಿಗೆ ಒಂದು ಬೆಡ್ಗೆ ಸಾಕಷ್ಟು ಅಮೌಂಟನ್ನು ಕೊಟ್ಟು ಸರ್ಕಾರ ಖರೀದಿಯನ್ನು ಮಾಡಿರುತ್ತೆ. ಆದರೆ ಇಂತಹ 25 ಬೆಡ್ಗಳನ್ನು ಹಾಗೆ ಧೂಳು ಹಿಡಿಯೋದಕ್ಕೆ ಬಿಟ್ಟಿರುವಂಥದ್ದು. ಸೊ ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಸರ್ಜಿಕಲ್ ಬೆಡ್ ಯಾವ ರೀತಿಯಾಗಿ ಧೂಳು ಹಿಡಿದಿದೆ ಅಂತ ಹೇಳಿ. ಹೊಸ ಬೆಡ್ಗಳನ್ನೇ ತಂದು ಇಲ್ಲಿ ಧೂಳು ಹಿಡಿಯೋದಕ್ಕೆ ಹಾಕಿರುವಂಥದ್ದು. ಈ ವಾರ್ಡ್ ಕೂಡ ಸಂಪೂರ್ಣವಾಗಿ ಈ ವಾರ್ಡ್ನಲ್ಲಿ 30 ಜನ ರೋಗಿಗಳನ್ನು ಚಿಕಿತ್ಸೆಯನ್ನು ಕೊಡಬಹುದು. ಆದರೆ ಈ ವಾರ್ಡನ್ನು ಸಂಪೂರ್ಣವಾಗಿ ಧೂಳು ಹಿಡಿಯೋದಕ್ಕೆ ಬಿಟ್ಟಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ವಾರ್ಡ್ನಲ್ಲಿ ಆಕ್ಸಿಜನ್ ಕೊಡುವಂತಹ ಮೆಷಿನ್ಗಳನ್ನಿರಬಹುದು ಎಲ್ಲವನ್ನ ಕೂಡ ಇಲ್ಲಿ ಅಡಾಪ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.